ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ತುಂಬ ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಐ ಆಮ್ ಸಾರಿ. ಸೊ ಯಾರ್ಯಾರು ಸ್ಕಿನ್ ಕೇರ್ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಿದ್ರಿ ಅವರಿಗೆಲ್ಲ ತುಂಬ ಸಾರಿ. ಆ್ಯಂಡ್ ಸ್ವಲ್ಪ ಕನ್ಸಿಸ್ಟೆನ್ಸ್ ಆಗಿ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಅನ್ನೋದಕ್ಕಿಂತ ವಿಡಿಯೋ ಮಾಡೋದಕ್ಕೆ ಆಗ್ತಿಲ್ಲ ಅಷ್ಟೇ. ಆಮೇಲೆ ನಾನು ಅಟ್ಲೀಸ್ಟ್ ವೀಕ್ಲಿ 1 ವೀಡಿಯೋಸ್ನಾದ್ರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸ್ಕಿನ್ ಕೇರ್ ವೀಡಿಯೋಸು. ಸೊ ನಿಮ್ಗೇನಾದರೂ ಎಂಕ್ವೈರಿ ಇದ್ದರೆ ನಾನು ಎಲ್ಲ ವೀಡಿಯೋಸಲ್ಲಿ ಹೇಳೋ ಥರ ಕಮೆಂಟ್ ಮಾಡಿ. ಸೊ ನಾನು ಆದರೆ ಕಮೆಂಟಿಗೆ ಆನ್ಸರ್ ಮಾಡ್ತೀನಿ, ಇಲ್ಲ ಅಂತಂದರೆ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇವತ್ತು ನಾನು ಹೇಳೋಕೆ ಹೋಗ್ತಿರೋ ಸ್ಕಿನ್ ಕೇರ್ ಪ್ರಾಡಕ್ಟು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ಕಂಪ್ಲೀಟ್ ನೋಡಿ ತಿಳ್ಕೊಳ್ಳಿ. ಲೇಟ್ ಮಾಡೋದು ಬೇಡ, ಕ್ವಿಕ್ಕಾಗಿ ನಾನು ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಿದ್ದೀನಿ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ. ಇಟ್ಸ್ ಆಲ್ ಅಬೌಟ್ ಕೆಮಿಕಲ್ ಪೀಲ್. ಓಕೆ, ಸೊ ಇವಾಗ ನಿಮಗೆ ಅಲ್ಲೊಂದು ಇಲ್ಲೊಂದು ವರ್ಡ್ ಆದರೂ ಕೇಳಿಸಿರುತ್ತೆ ಅಂದ್ಕೊಳ್ತೀನಿ ಯಾರಿಗಾದ್ರೂ. ಕೆಮಿಕಲ್ ಪೀಲ್ ಅನ್ನೋದು. ಈ ಕೆಮಿಕಲ್ ಪೀಲ್ ಬಗ್ಗೆ ಎಷ್ಟು ಜನ ಕಂಪ್ಲೀಟಾಗಿ ತಿಳ್ಕೊಂಡು ಯೂಸ್ ಮಾಡ್ತಿದ್ದೀರಾ ಆ್ಯಂಡ್ ಎಷ್ಟು ಜನ ಗೊತ್ತಿಲ್ಲದೆ ಯೂಸ್ ಮಾಡ್ತಿದ್ದೀರಾ. ಗೊತ್ತಿಲ್ಲದೆ ಅಂದರೆ ಜಸ್ಟ್ ಇನ್ಸ್ಟ್ರಕ್ಷನ್ ಓದಿ ಮಾಡ್ತಿದ್ದೀರಾ, ಅದು ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ನಾನು ಈ ಕೆಮಿಕಲ್ ಪೀಲ್ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಸೈಡ್ ಎಫೆಕ್ಟ್ಸು ಕೂಡ ಹೇಳ್ತೀನಿ. ನೀವು ರಾಂಗಾಗಿ ಯೂಸ್ ಮಾಡಿದ್ರೆ ಏನು ತೊಂದರೆ ಆಗ್ಬೋದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟ್ ಪಾಯಿಂಟ್, ನಾನಿಲ್ಲಿ ಈ ಕೆಮಿಕಲ್ ಪೀಲ್ನ ಯಾರು ಯೂಸ್ ಮಾಡಬಾರ್ದು ಅನ್ನೋದನ್ನು ಹೇಳ್ಬಿಡ್ತೀನಿ. ಓಕೆ, ಐ ಥಿಂಕ್ ಅದಕ್ಕೂ ಮುಂಚೆ ಕೆಮಿಕಲ್ ಪೀಲ್ ಅಂದರೆ ಏನಂತ ತಿಳ್ಕೊಳ್ಳೋದ. ಕೆಮಿಕಲ್ ಪೀಲ್ ಬಂದು ಇಟ್ಸ್ ಲೈಕ್, ನಿಮಗೆ ಅರ್ಥ ಆಗೋ ಥರ ಹೇಳ್ಬೇಕಂದ್ರೆ ಇಟ್ ಇಸ್ ಸೀರಮ್. ಅದು ಬಂದು ಈ ಸೀರಮ್ನ ನೀವು ಎವ್ರಿ ಡೇ ಯೂಸ್ ಮಾಡೋದಲ್ಲ. ಓಕೆ, ಜಸ್ಟ್ ಅರ್ಥ ಆಗೋ ಥರ ಹೇಳ್ಬೇಕಂದ್ರೆ ಕೈಂಡ್ ಆಫ್ ಸೊಲ್ಯೂಷನ್. ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನಿಮ್ಮ ಫೇಸಲ್ಲಿ ಅಥವಾ ಹ್ಯಾಂಡ್ಸಲ್ಲಿ ಅಥವಾ ಲೆಗ್ಸಲ್ಲಿ ಇರೋ ಅಂಥ ಟಾಪ್ ಲೇಯರ್ ಸ್ಕಿನ್ನ ರಿಮೂವ್ ಮಾಡುತ್ತೆ. ಅಂದರೆ ಡೆಡ್ ಸ್ಕಿನ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಆಕ್ನಿ ಮಾರ್ಕ್ಸ್ ಆಗಿರ್ಬೋದು, ಇದೆಲ್ಲ ರಿಮೂವ್ ಮಾಡುತ್ತೆ. ಆಸ್ ವೆಲ್ ಆಸ್ ನಾನು ಹೇಳಿದ ಥರ ಟಾಪ್ ಲೇಯರ್ ಆಫ್ ಸ್ಕಿನ್ನ ರಿಮೂವ್ ಮಾಡುತ್ತೆ. ಹಂಗಂದ ತಕ್ಷಣ ಭಯ ಪಡೋದು ಬೇಡ. ಆ ಟಾಪ್ ಲೇಯರ್ ಸ್ಕಿನ್ನ ರಿಮೂವ್ ಮಾಡಿ ಮತ್ತೆ ಅದೇ ಥರ ಒಂದು ಒಳ್ಳೆ ಸ್ಮೂತ್ ಆ್ಯಂಡ್ ಯೂತ್ಫುಲ್ ಸ್ಕಿನ್ ಜನ್ರೇಟ್ ಆಗೋಕ್ಕೆ ಇದು ಎಲ್ಪ್ ಮಾಡುತ್ತೆ. ಅಂದರೆ ಅಟ್ ದ ಸೇಮ್ ಟೈಮ್ ನಿಮ್ಮ ಡೆಡ್ ಸ್ಕಿನ್ ಆ್ಯಂಡ್ ಟಾಪ್ ಲೇಯರ್ ಆಫ್ ಸ್ಕಿನ್ನನ್ನು ಯಾವ ಥರ ರಿಮೂವ್ ಮಾಡುತ್ತೆ, ಅದೇ ಥರ ಹೀಲಿಂಗ್ ಪ್ರಾಪರ್ಟೀಸ್ ಅಂದರೆ ಹೀಲಿಂಗ್ ಇಂಗ್ರೀಡಿಯೆಂಟ್ಸ್ನು ಕೂಡ ಅಟ್ ದ ಸೇಮ್ ಟೈಮ್ ನಿಮ್ಮ ಸ್ಕಿನ್ನಿಗೆ ಇದು ಡೆಪಾಸಿಟ್ ಮಾಡಿರುತ್ತೆ. ಓಕೆ, ಅದಕ್ಕೋಸ್ಕರ ಆ ಕೆಮಿಕಲ್ ಪೀಲ್ ಯೂಸ್ ಮಾಡಿದಾಗ ಬೇಡದೇ ಇರೋ ಅಂಥ ಡೆಡ್ ಸ್ಕಿನ್ ರಿಮೂವ್ ಆಗಿ, ಅಂದರೆ ಆ ಮೇಲೆ ಇರೋವಂಥ ಸ್ಕಿನ್ ಲೇಯರ್ ರಿಮೂವ್ ಆಗಿ ನಿಮಗೆ ಒಂದು ಒಳ್ಳೆ ಸ್ಕಿನ್ನು ಮತ್ತೆ ಜನ್ರೇಟ್ ಆಗುತ್ತೆ. ಓಕೆ, ಅದನ್ನು ಯಾವ ಥರ ಪ್ರೊಸೆಸಿಂಗ್ ಇರಬೇಕು ನೀವೇ ಅಂದ್ಕೊಳ್ಳಿ. ಒಂದು ಹಳೆ ಸ್ಕಿನ್ನ ತೆಗೆದು ಹೊಸ ಸ್ಕಿನ್ ಬರಬೇಕು ಅಂದರೆ ನೀವೆಷ್ಟು ಜೋಪಾನವಾಗಿ ಇದನ್ನು ಯೂಸ್ ಮಾಡಬೇಕು ಅಂತ. ಓಕೆ, ಸೊ ಇವಾಗ ಕೆಮಿಕಲ್ ಪೀಲ್ ಅಂದರೆ ಏನಂತ ತಿಳ್ಕೊಂಡಾಯ್ತಲ್ವಾ. ಈ ಕೆಮಿಕಲ್ ಪೀಲ್ನ ಇವಾಗ ಹೇಳ್ಬಿಡ್ತೀನಿ. ಈ ಕೆಮಿಕಲ್ ಪೀಲ್ನ ಯಾರ್ಯಾರು ಯೂಸ್ ಮಾಡೋಕ್ಕೂ ಹೋಗಬಾರ್ದು ಅಂತ. ನಿಮ್ಗೇನಾದರೂ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಡೋಂಟ್ ಈವನ್ ಥಿಂಕ್ ಆಫ್ ಯೂಸಿಂಗ್ ದಿಸ್. ಮತ್ತು ಡ್ರೈ ಸ್ಕಿನ್ ಇದ್ದರೂ ಕೂಡ ನೀವು ಯೂಸ್ ಮಾಡೋಕ್ಕೆ ಥಿಂಕೇ ಮಾಡಬೇಡಿ. ನಿಮಗೆ ಆಪ್ಷನಲ್ ಆಗಿ ಬೇರೆ ಇದೆ, ಹೇಳ್ತೀನಿ. ಓಕೆ, ಆ್ಯಂಡ್ ನೀವೇನಾದರೂ ಫೀಡಿಂಗ್ ಮದರ್ ಇದ್ದೀರಾ, ಲೈಕ್ ಮಕ್ಕಳಿದೆ, ಫೀಡ್ ಮಾಡ್ತಿದ್ದೀರಾ ಅಂದರೂ ಕೂಡ ಇದನ್ನು ಯೂಸ್ ಮಾಡಬಾರ್ದು. ಆ್ಯಂಡ್ ಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸು ಕೂಡ ಇದನ್ನು ಯೂಸ್ ಮಾಡಬಾರ್ದು. ಓಕೆ, ಇದು ಕೆಮಿಕಲ್ ಪೀಲ್ ಯಾವುದು AHA BHA ಬೇಸ್ಡ್. ಇಷ್ಟು ಜನ ಯೂಸ್ ಮಾಡಬಾರ್ದು. ಆಲ್ಸೋ ನೀವೇನಾದರೂ ನಿಮ್ಮ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ, ನೀವೇನಾದರೂ ಅಂಡರ್ ಗೋಯಿಂಗ್ ಇನ್ ಎನಿ ಕೈಂಡ್ ಆಫ್ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಸ್ಕಿನ್ನಿಗೆ, ಅಥವಾ ನಿಮ್ಮ ಸ್ಕಿನ್ನಲ್ಲಿ ಪರ್ಟಿಕ್ಯುಲರಾಗಿ ನೀವೇನೋ ಅಂಡರ್ ಟ್ರೀಟ್ಮೆಂಟಲ್ಲಿ ಇದ್ದೀರಾ ಅಂತಂದರೆ ದೆನ್ ಆಲ್ಸೋ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದನ್ನು. ಓಕೆ, ಸೊ ಇವಾಗ ಯಾರು ಯೂಸ್ ಮಾಡ್ಬೋದು ಅಂತ ತಿಳ್ಕೊಳ್ಳೋದ. ಯಾರ್ಯಾರು ಯೂಸ್ ಮಾಡ್ಬೋದು? ಕಾಂಬಿನೇಷನ್ ಸ್ಕಿನ್ನವರು ಆ್ಯಂಡ್ ಆಯಿಲಿ ಸ್ಕಿನ್ನವರು, ಸೊ ಆ್ಯಂಡ್ ನಾರ್ಮಲ್ ಸ್ಕಿನ್ನವರು, ಇವರು 3 ಜನ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಇನ್ಸ್ಟ್ರಕ್ಷನ್ ತಿಳ್ಕೊಬೇಕು ಆ್ಯಂಡ್ ಪ್ರೊಸೀಜರ್ ತಿಳ್ಕೊಬೇಕು ಆ್ಯಂಡ್ ಏನು ಮಾಡಬಾರ್ದು ಏನು ಮಾಡಬೇಕು ತಿಳ್ಕೊಬೇಕು. ಓಕೆ, ಸೊ ಅದೆಲ್ಲ ತಿಳಿಸ್ಕೊಡ್ತೀನಿ. ಇವಾಗ ಯಾರು ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು ಆಯಿತು. ಆ್ಯಂಡ್ ಕೆಮಿಕಲ್ ಪೀಲ್ ಅಂದರೆ ಏನಂತ ತಿಳ್ಕೊಂಡ್ರಿ ಅಂದ್ಕೊಳ್ತೀನಿ. ಬಿಗಿನರ್ಸ್ ಇದ್ದರೆ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಫಸ್ಟ್ ತಿಳಿಸ್ಕೊಡ್ತೀನಿ. ಓಕೆ, ಇದು ನಾನು ಫಸ್ಟ್ ತೊಗೊಂಡಿರೋ ಬ್ರ್ಯಾಂಡ್ ಬಂದು ಮಿನಿಮಲಿಸ್ಟಿಂದ AHA BHA ಆ್ಯಂಡ್ PHA
ಎಲ್ಲ ಸೇರಿ ಟೋಟಲ್ 32% ಇದು ಬಂದು ಕೆಮಿಕಲ್ ಪೀಲ್ ನನ್ನ ಹತ್ರ ಇರೋದು. ಓಕೆ, ಬಿಗಿನರ್ಸ್ ಇದ್ದರೆ ನೀವು ವಿತಿನ್ 15% ಇರುವಂಥ ಕೆಮಿಕಲ್ ಪೀಲ್ನ ಫಸ್ಟು ಯೂಸ್ ಮಾಡಬೇಕು. ಓಕೆ, ಫಸ್ಟು ನಿಮ್ಮ ಸ್ಕಿನ್ನಿಗೆ ಇಂಟ್ರಡ್ಯೂಸ್ ಮಾಡಬೇಕು. ನೀವು ಬಿಗಿನರ್ಸ್ ಆದರೆ ಆಲ್ ಆಫ್ ಅ ಸಡನ್ ನೀವು ಹೋಗ್ಬಿಟ್ಟು ಇಷ್ಟು ಹೈ ಇರುವಂಥ ಕೆಮಿಕಲ್ ಪೀಲ್ನ ಯೂಸ್ ಮಾಡಬೇಡಿ ಆ್ಯಂಡ್ ತಗೊಳ್ಳಬೇಡಿ. ವಿಚ್ ಇಸ್ 15%, 10% ಈ ಥರ ಕಡಿಮೆ ರೇಂಜಲ್ಲಿರುವಂಥ ಕೆಮಿಕಲ್ ಪೀಲ್ನ ನಿಮ್ಮ ಸ್ಕಿನ್ನಿಗೆ ನೀವು ಇಂಟ್ರಡ್ಯೂಸ್ ಮಾಡಬೇಕು. ಓಕೆ, ಆ್ಯಂಡ್ ಏನು ಹೇಳ್ತಾ ಇದ್ದೆ, ಬಿಗಿನರ್ಸ್ದು. ಓಕೆ, ಸೊ ಯೂಸ್ ಮಾಡಬೇಕು. ಬಿಗಿನರ್ಸ್ ಯಾವ ಥರ ಯೂಸ್ ಮಾಡಬೇಕು? ಫಸ್ಟ್ ನಾನಿಲ್ಲಿ ಪ್ರೊಸೀಜರ್ನ ಬಿಗಿನರ್ಸೇ ಆಗಲಿ ಅಥವಾ ಆಲ್ರೆಡಿ ಯೂಸ್ ಮಾಡ್ತಿರೋರೇ ಆಗಲಿ ಒಂದು ಮೈಂಡಲ್ಲಿ ಇಟ್ಕೋಬೇಕಂದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಬಿಡ್ತೀನಿ. ಓಕೆ, ಸೊ ಫಸ್ಟ್ ಸ್ಟೆಪ್ ಬಂದು ನಿಮ್ಮ ಫೇಸ್ ಕ್ಲೀನಾಗಿರಬೇಕು, ನೀಟಾಗಿ ವಾಶ್ ಮಾಡಿ ಕ್ಲೀನ್ ಆ್ಯಂಡ್ ಡ್ರೈ ಇರಬೇಕು, ವೆಟ್ ಫೇಸ್ ಇರಬಾರ್ದು. ಓಕೆ, ನೀಟಾಗಿ ಡ್ರೈ ಆದಮೇಲೆ ಇದನ್ನು ಅಪ್ಲೈ ಮಾಡಬೇಕು. ಯಾವ ಥರ ಅಪ್ಲೈ ಮಾಡಬೇಕು? ನಿಮ್ಮ ಅಂಡರ್ ಐಗೆ ಮತ್ತು ನಾಸ್ಟ್ರಿಲ್ಸ್ ಮತ್ತು ಈ ಬಾಯಿ ಹತ್ರ ಈ ಸೈಡ್ಸಲ್ಲಿ ಮೊದಲು ವ್ಯಾಸ್ಲಿನ್ನ ಹಚ್ಕೊಳ್ಳಿ. ಓಕೆನಾ? ವ್ಯಾಸ್ಲಿನ್ ಏನಕ್ಕೆ ಹಚ್ಬೇಕಂದ್ರೆ ಇದು ಎಲ್ಲ ತುಂಬ ಸೆನ್ಸಿಟಿವ್ ಏರಿಯಾಸು, ಅಲ್ಲಿ ಬರ್ನ್ ಆಗಬಾರ್ದು. ಅಪ್ಪಿ ತಪ್ಪಿ ಅಲ್ಲಿ ಟಚ್ ಆದರೂ ಕೂಡ ಆ ಏರಿಯಾ ಏನು ಬರ್ನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನೀವು ಮುಂಜಾಗ್ರತೆಯಿಂದ ನೀವು ವ್ಯಾಸ್ಲಿನ್ನ ಹಚ್ಕೊಳ್ಬೇಕು. ಓಕೆನಾ? ಇದು ಎಲ್ಲ ಲೈಕ್ ಇದರ್ ಬಿಗಿನರ್ಸ್ ಆಗಲಿ ಆಲ್ರೆಡಿ ಯೂಸ್ ಮಾಡ್ತಿರೋರಾಗಲಿ ಈ ಸ್ಟೆಪ್ನ ಎಲ್ಲರೂ ಫಾಲೋ ಮಾಡಬೇಕು. ಓಕೆ, ಆಮೇಲೆ ಜಸ್ಟ್ ನೀವು ಬಿಗಿನರ್ಸ್ ಆದಾಗ ಇದನ್ನು ತಿನ್ ಲೇಯರ್ ಆಗಿ ಅಪ್ಲೈ ಮಾಡಿ. ಓಕೆ, ಇವಾಗ ನೀವು ತಿಕ್ ಲೇಯರ್ ಆಗಿ ಕೂಡ ಅಂದರೆ ಸ್ವಲ್ಪ ತಿಕ್ ಲೇಯರ್ ಆಗಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಬಟ್ ಬಿಗಿನರ್ಸ್ ಆದರೆ ನನ್ನ ಪರ್ಸ್ನಲಿ ನಾನು ಸಜೆಸ್ಟ್ ಮಾಡೋದು ತಿನ್ ಲೇಯರ್ ಅಪ್ಲೈ ಮಾಡಿ. ನೀವು ಎಷ್ಟು ಜಾಸ್ತಿ ಅಪ್ಲೈ ಮಾಡ್ತೀರಾ ಅಷ್ಟು ಡೀಪಾಗಿ ಅದು ಅಬ್ಸರ್ವ್ ಆಗುತ್ತೆ. ಒಂದೇ ಸರಿ ಅಷ್ಟು ಕೆಮಿಕಲ್ ನಮ್ಮ ಸ್ಕಿನ್ನಿಗೆ ಇಂಜೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸ್ಲೋ ಆ್ಯಂಡ್ ಸ್ಟಡಿ ಪ್ರೊಸೆಸ್ ಇದ್ರೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ಫಸ್ಟ್ ನೀವು ತಿನ್ ಲೇಯರ್ನ ಅಪ್ಲೈ ಮಾಡ್ಕೊಳ್ಳಿ. ಕೀಪ್ ಇಟ್ 3 to 5 minutes ಅಷ್ಟೇ ಬಿಗಿನರ್ಸ್. ಓಕೆ, ಅಷ್ಟರಲ್ಲೇ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. 3 to 5 minutes ಮೇಲೆ ಇಡೋಕ್ಕೆ ಹೋಗಬೇಡಿ. ಬಿಗಿನರ್ಸ್ ಇದ್ದೀರಾ ಅಂದರೆ, ಬಿಗಿನರ್ಸ್ ಅಂದರೆ ಏನು, ನಿಮ್ಮ ಸ್ಕಿನ್ನಿಗೆ ಅದು ಅಡ್ಜಸ್ಟ್ ಆಗಬೇಕು. ಮೇ ಬಿ 1 month ಅಥವಾ 2 months ತನಕ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಓಕೆ, 3 to 5 minutes ಆದಮೇಲೆ ವಾಶ್ ಮಾಡಿಬಿಟ್ಟು ಜಸ್ಟು ಬೇಸಿಕ್ ಮಾಯ್ಶ್ಚರೈಸರ್ನ ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಬೇಕು. ಎಕ್ಸಾಂಪಲ್ ಹೈಲರನಿಕ್ ಆ್ಯಸಿಡ್, ಇಟ್ ಇಸ್ ಸ್ಕಿನ್ ಫ್ರೆಂಡ್ಲಿ. ಆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಚೆನ್ನಾಗಿ ಹೈಡ್ರೇಟಾಗಿ ಅಪ್ಲೈ ಮಾಡಬೇಕು. ಓವರ್ ನೈಟ್ ಬಿಟ್ಬಿಡ್ಬೇಕು. ಓಕೆ, ನೆಕ್ಸ್ಟ್ 2 or 3 days ತನಕ ಯಾವುದೇ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬಾರ್ದು. ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅಂದರೆ ಏನಿರ್ಬೋದು, ಸ್ಯಾಲಿಸಿಲಿಕ್ ಆ್ಯಸಿಡ್ ಆ್ಯಂಡ್ ರೆಟಿನಾಯ್ಡ್. ನೀವು ಯಾವುದೇ ಥರದ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿದ್ರೆ ಡೋಂಟ್ ಯೂಸ್ ಇಟ್ ಅಟ್ಲೀಸ್ಟ್ ಫಾರ್ 2 days and 3 days. ಓಕೆ, ಸೊ ಇದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಡೇ ನೀವು ಸನ್ಸ್ಕ್ರೀನ್ ಆ್ಯಂಡ್ ಮಾಯ್ಶ್ಚರೈಸರ್ ಮರಿಲೇಬಾರ್ದು. ಆ್ಯಂಡ್ ಮೇಯ್ನಾಗಿ ಸನ್ಸ್ಕ್ರೀನ್ ಅಂತೂ ಮರಿಲೇಬಾರ್ದು. ಯಾಕಂದರೆ ಇಮ್ಯಾಜಿನ್ ನಿಮ್ಮ ಸ್ಕಿನ್ನಲ್ಲಿ ಟಾಪ್ ಲೇಯರ್ ರಿಮೂವ್ ಆಗಿರುತ್ತೆ. ಸೊ ನೀವು ಔಟ್ಸೈಡ್ ಇದ್ರೂ ಓಕೆ, ಇನ್ಸೈಡ್ ಇದ್ರೂ ಓಕೆ, ನಿಮ್ಮ ಸ್ಕಿನ್ ಬಂದು ಲೈಕ್ ಇಂಡೋರ್ ಇದ್ದರೆ ನಿಮಗೆ ಲೈಟ್ಸ್ ಲೈಕ್ ಬ್ಲೂ ಲೈಟ್ಸ್ ನೀವು ಯೂಸ್ ಮಾಡ್ತೀರಾ, ಫೋನ್ ಯೂಸ್ ಮಾಡ್ತೀರಾ, ಬ್ಲೂ ಲೈಟ್ಸ್ಗೆ ನಿಮ್ಮ ಸ್ಕಿನ್ ಎಕ್ಸ್ಪೋಸ್ ಆಗುತ್ತೆ. ಔಟ್ಸೈಡ್ ಹೋದರೆ ಹಾರ್ಮ್ಫುಲ್ ಯುಗೆ ನಿಮ್ಮ ಸ್ಕಿನ್ ಎಕ್ಸ್ಪೋಸ್ ಆಗುತ್ತೆ. ಇದರಿಂದ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಲೇಬೇಕು ಟು ಪ್ರೊಟೆಕ್ಟ್ ಯುವರ್ ನ್ಯೂ ಸ್ಕಿನ್. ಜನರೇಟ್ ಆಗ್ತಿರೋ ಅಂಥ ನ್ಯೂ ಸ್ಕಿನ್ನು ಪ್ರೊಟೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಇದು ನಾನು ಬಿಗಿನರ್ಸ್ಗೆ ಹೇಳಿದ್ದ ಮೆಥಡ್. ಆ್ಯಂಡ್ ಆಲ್ಸೋ ಇದರಲ್ಲಿ ಸ್ವಲ್ಪ ಆಲ್ರೆಡಿ ಯೂಸ್ ಮಾಡ್ತಿರೋರ್ಗೂ ಕೂಡ ಫಾಲೋ ಮಾಡೋ ಸ್ಟೆಪ್ಸ್ ಇದರಲ್ಲೂ ಇದೆ. ನಾನು ಅವ್ರಿಗೆ ಕ್ವಿಕ್ಕಾಗಿ ತಿಳಿಸ್ತೀನಿ, ವೆಯ್ಟ್ ಮಾಡಿ. ಓಕೆ, ಇವಾಗ ಬಿಗಿನರ್ಸ್ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸಾಯಿತು. ಆಲ್ರೆಡಿ ಯೂಸ್ ಮಾಡ್ತಿರೋರು ಅಷ್ಟೇ. ಆಲ್ರೆಡಿ ಯೂಸ್ ಮಾಡ್ತಿರೋರು ಒಂದು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಏನು, ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ 7 to 10 minutes ಅಷ್ಟೇ ಈ ಕೆಮಿಕಲ್ ಪೀಲ್ನ ನಿಮ್ಮ ಸ್ಕಿನ್ ಮೇಲೆ ಬಿಡಬೇಕು. ಓಕೆ, ಅದಕ್ಕೂ ಜಾಸ್ತಿ ನೀವು ಕೆಮಿಕಲ್ ಪೀಲ್ನ ಬಿಡೋಕೆ ಹೋಗಬೇಡಿ. ನೀವು ಎಷ್ಟೇ ಕಂಟಿನ್ಯೂಸ್ ಯೂಸರ್ ಆದರೂ ಕೂಡ ನಿಮ್ಮ ಸ್ಕಿನ್ನಿಗೆ ಇದನ್ನು more than 10 minutes ನೀವು ಬಿಡೋಕೆ ಹೋಗ್ಬೇಡಿ. ಓಕೆ, ಸೊ ಅದು ಬಿಟ್ಟು ನಾನು ಬಿಗಿನರ್ಸ್ಗೆ ಏನೇನು ಸ್ಟೆಪ್ ಹೇಳಿದೆ ಅದೆಲ್ಲ ಕೂಡ ನೀವು ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಫಾಲೋ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಇರುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗದೆ ಸೇಫಾಗಿ ನೋಡ್ಕೊಳ್ಬೋದು. ಓಕೆ, ಅಕಸ್ಮಾತು ನಿಮ್ಮದು ನಾರ್ಮಲ್ ಸ್ಕಿನ್ ಇದೆ, ಕಾಂಬಿನೇಷನ್ ಸ್ಕಿನ್ ಇದೆ ಅಥವಾ ಆಯಿಲಿ ಸ್ಕಿನ್ ಇದೆ, ಈ 3 ಸ್ಕಿನ್ ಅವರಿಗೆ ಅಷ್ಟಾಗಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಅಂದರೆ ಲೈಕ್ ಬರ್ನಿಂಗ್ ಸೆನ್ಸೇಷನ್ ಅಥವಾ ರೆಡ್ ಆಗೋದು ಇದೆಲ್ಲ ಅಷ್ಟಾಗಿ ಆಗಲ್ಲ. ನಿಮಗೇನಾದರೂ ಆಯ್ತಂದರೆ ಸ್ಟಾಪ್. ಓಕೆ, ಯೂಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸ್ಟಾಪ್ ಮಾಡಿಬಿಡಿ ಬೆಟರ್, ನಿಮ್ಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತಂದರೆ. ಸೊ ಇದಕ್ಕೆ
ಇವಾಗ ಇದಕ್ಕೆ ನಾನು ರಿಪ್ಲೇಸ್ ಆಗಿ ಯಾವ ಥರ ಕೆಮಿಕಲ್ ಪೀಲ್ನ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಡ್ತೀನಿ. ಸೊ ಯಾವುದು ಲ್ಯಾಕ್ಟಿಕ್ ಆ್ಯಸಿಡ್ 5% ಈ ಥರ ಸಿಗುತ್ತೆ ಒಂದು, ಅದು ಕೂಡ ಕೆಮಿಕಲ್ ಪೀಲ್ ವಿಚ್ ಇಸ್ ಸೇಫರ್. ಸೆನ್ಸಿಟಿವ್ ಮತ್ತು ಡ್ರೈ ಸ್ಕಿನ್ ಇದ್ದೀರಾ ಅಥವಾ ನಿಮಗೆ ಇದು ಅಡ್ಜಸ್ಟ್ ಆಗ್ತಿಲ್ಲ ಅಂದರೆ ನೀವು ಅದನ್ನು ಟ್ರೈ ಮಾಡ್ಬೋದು, ಅದು ಸೇಫ್ ಆಗಿರುತ್ತೆ. ಸೇಮ್ ಮೆಥಡ್ನ ಫಾಲೋ ಮಾಡಬೇಕು ಅಷ್ಟೇ. ಆವಾಗಲೇ ನಾನು ಹೇಳಿದ್ನಲ್ಲ ಡ್ರೈ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಇದನ್ನು ಯೂಸೇ ಮಾಡೋಕ್ಕೆ ಹೋಗ್ಬೇಡಿ ಅಂತ, ಅಂಥವ್ರು ಲ್ಯಾಕ್ಟಿಕ್ ಆ್ಯಸಿಡ್ 5% ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಪ್ರೊಸೀಜರ್ ತಿಳಿಸ್ಕೊಟ್ಟೆ ಯಾವ ಥರ ಯೂಸ್ ಮಾಡಬೇಕು ಅಂತ. ನಾನು ಡೆಮೋ ವಿಡಿಯೋ ಫ್ಯೂಚರಲ್ಲಿ ಮಾಡ್ತೀನಿ. ಇದನ್ನು ಏನಕ್ಕೆ ಯಾವ ಥರ ಅಪ್ಲೈ ಮಾಡೋದು ಅಂತ ಡೆಮೋ ವಿಡಿಯೋ ಮಾಡ್ತಿಲ್ಲ ಅಂತಂದರೆ, ನಾನು ನನ್ನ ಹಿಂದೆ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ. ಬಿಕಾಸ್ ನಾನು ಈ ಕರೆಂಟ್ ಸಿಚುವೇಷನಲ್ಲಿ ಯಾವುದೇ ಹೈಯರ್ ಕೆಮಿಕಲ್ ಇರೋವಂಥ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಿಲ್ಲ. ಬಿಕಾಸ್ ಆಫ್ ದ ರೀಸನ್, ಹಂಗೆ ಅಂದ್ಬಿಟ್ಟು ಇದು ಯಾವುದೂ ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲನೂ ಚೆನ್ನಾಗಿದೆ. ಬಿಕಾಸ್ ಆಫ್ ದ ರೀಸನ್ ನಾನು ಯಾವ ಕೆಮಿಕಲ್ ಪ್ರಾಡಕ್ಟ್ಸ್ನು ಕೂಡ ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲ. ಐ ಹ್ಯಾವ್ ಚೂಸನ್ ಲೆಸ್ ಕೆಮಿಕಲ್ ಪ್ರಾಡಕ್ಟ್ಸ್ ನನ್ನ ಕರೆಂಟ್ ಸಿಚುವೇಶನ್ಗೆ, ಅದಕ್ಕೋಸ್ಕರ. ಓಕೆ, ಆ್ಯಂಡ್ ನಾನು ಅದಕ್ಕೆ ಪ್ರೊಸೀಜರ್ ಕ್ಲಿಯರಾಗಿ ಹೇಳ್ತಿದ್ದೀನಿ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು. ಓಕೆ, ಅದು ನಾನು ಇದರಿಂದ ಆಗೋ ಬೆನಿಫಿಟ್ಸ್ಗಳನ್ನ ಹೇಳ್ಬಿಡ್ತೀನಿ. ಬೆನಿಫಿಟ್ಸ್ ಬಂದು ನಿಮಗೆ ಯಂಗ್ ಆ್ಯಂಡ್ ಯೂತ್ಫುಲ್ ಸ್ಕಿನ್ನ ನೋಡ್ಬೋದು ಯಾವಾಗ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬರ್ತೀರಾ ಆ್ಯಂಡ್ ಇದು ನಿಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗಿದೆ ಅಂದಾಗ. ಓಕೆ, ಯಾಕೆ ಅಂತಂದರೆ ನೀವು ವೀಕ್ಲಿ ಆ್ಯಂಡ್ ಇನ್ನೊಂದು ಮರ್ತ್ಬಿಟ್ಟೆ, ನೀವು ಇದನ್ನು ವೀಕ್ಲಿ 1 ಟೈಮ್ ಅಷ್ಟೇ ಯೂಸ್ ಮಾಡಬೇಕು, ನಾಟ್ ಮೋರ್ ದ್ಯಾನ್ ದಟ್. ನೀವು ಎಕ್ಸಿಸ್ಟಿಂಗ್ ಯೂಸರೇ ಆಗಿರಲಿ, ನೀವು ಯೂಸರೇ ಆಗಿರಲಿ, ಲೈಕ್ ಬಿಗಿನರ್ಸೇ ಆಗಿರಲಿ, ನಾನು ಪರ್ಸ್ನಲಿ ರೆಕಮೆಂಡ್ ಮಾಡೋದು ವೀಕ್ಲಿ 1 ಟೈಮ್ ಇಸ್ ಎನಫ್. ಓಕೆ, ಅಷ್ಟು ಕೆಮಿಕಲ್ ಹಾಕಿ ನೀವು ನಿಮ್ಮ ಸ್ಕಿನ್ ಲೇಯರ್ನ ರಿಮೂವ್ ಮಾಡೋದು ಪದೇ ಪದೇ ಬೇಕಾಗಿಲ್ಲ. ವೀಕ್ಲಿ 1 ಟೈಮ್ ಅಥವಾ 15 ಡೇಸ್ ಒನ್ಸ್. ಓಕೆ, ನಾನು ಯೂಸ್ ಮಾಡ್ತಿದ್ದಾಗ ನಾನು 15 ಡೇಸ್ ಒನ್ಸ್ ಅಷ್ಟೇ ಯೂಸ್ ಮಾಡ್ತಿದ್ದು, ವೀಕ್ಲಿ ಯೂಸ್ ಮಾಡ್ತಿರ್ಲಿಲ್ಲ. ನಿಮಗೆ ಕನ್ವೀನಿಯನ್ಸ್ ಹೇಗಿದೆ ನೋಡಿ, ಬಟ್ ನಾಟ್ ಮೋರ್ ದ್ಯಾನ್ 1 ಟೈಮ್ ಇನ್ ಅ ವೀಕ್. ಓಕೆ, ಸೊ ಬೆನಿಫಿಟ್ಸ್ ಏನಂದರೆ, ಇದು ನಿಮ್ಮ ಟಾಪ್ ಸ್ಕಿನ್ ಲೇಯರ್ನ ರಿಮೂವ್ ಮಾಡ್ತಾ ಹೋದಾಗೆ ನಿಮಗಿರೋ ಪಿಗ್ಮೆಂಟೇಷನ್, ಆ್ಯಕ್ನಿ ಮಾರ್ಕ್ಸ್ ಆ್ಯಂಡ್ ಡೆಡ್ ಸ್ಕಿನ್, ಟ್ಯಾನ್ ಇದೆಲ್ಲ ರಿಮೂವ್ ಆಗುತ್ತೆ ಅಲ್ವಾ. ಸೊ ಇದೆಲ್ಲ ರಿಮೂವ್ ಆದಾಗ ನೀವು ಏನು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಒಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಆ್ಯಂಡ್ ಒಂದು ಒಳ್ಳೆ ಸ್ಮೂತರ್ ಸ್ಕಿನ್ ಆ್ಯಂಡ್ ಒಂದು ಒಳ್ಳೆ ಕ್ಲಿಯರ್ ಸ್ಕಿನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಅದು ನಿಮಗೆ ಬರೋವಂಥ ಬೆನಿಫಿಟ್ಸ್. ಎಷ್ಟು ದಿನ ಬೇಕಾಗುತ್ತೆ ರಿಸಲ್ಟಿಗೆ? 1 ಟೈಮ್ ಯೂಸ್ ಮಾಡಿಬಿಟ್ಟು ನನಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಯಾವ ಪ್ರಾಡಕ್ಟಲ್ಲೂ ಬರಲ್ಲ. 1 ಟೈಮ್ ಯೂಸ್ ಮಾಡಿಬಿಟ್ಟು ಮೇ ಬಿ 3 or 4 ಡೇಸಲ್ಲಿ ನಿಮ್ಗೊಂದು ಸ್ಮಾಲ್ ಚೇಂಜಸ್ ಕಾಣಿಸ್ಬೋದು. ಓಕೆ, ಬಟ್ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದಾಗ ಮಾತ್ರ ನಿಮಗೆ ಲಾಂಗ್ ಟರ್ಮ್ ರಿಸಲ್ಟ್ ಇರುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಕೆಮಿಕಲ್ ಪೀಲ್ ಬಂದು ತುಂಬ ಡಿಫ್ರೆಂಟ್ ಪ್ರಾಡಕ್ಟ್ ಸಿಗುತ್ತೆ ಎಲ್ಲ ಬ್ರ್ಯಾಂಡಲ್ಲೂ ಕೂಡ. ಓಕೆ, ಅಂದರೆ ತುಂಬ ಬ್ರ್ಯಾಂಡ್ಸ್ ವೆರೈಟೀಸ್ ಇದೆ. ಸೊ ಒಂದೊಂದು ಕೆಮಿಕಲ್ ಪೀಲಲ್ಲಿ ನಿಮ್ಮ ಸ್ಕಿನ್ ನೆಕ್ಸ್ಟ್ ಡೇ ಲೈಕ್ 1, 2, 3 ಡೇಸ್ ಈ ಥರ ಎಲ್ಲ ಪೀಲ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಆ ಥರ ಆಗಲ್ಲ, ಇದು ಜಸ್ಟ್ ಸೀರಮ್ ಟೈಪ್. ಓಕೆ, ಇದರಲ್ಲಿ ಏನಂದರೆ ನೀವು ಅಪ್ಲೈ ಮಾಡಿರ್ತೀರಾ ಆ್ಯಂಡ್ ಒಂದು 5-10 ಮಿನಿಟ್ಸಲ್ಲಿ ವಾಶ್ ಮಾಡ್ತೀರಾ ಅಷ್ಟೇ. ಅದಾದಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀರಾ, ಸ್ಕಿನ್ ಪೀಲ್ ಆಗೋದು ಏನಿರಲ್ಲ. ಮೇ ಬಿ ಮೈಲ್ಡ್ ರೆಡ್ನೆಸ್ ನೋಡ್ಬೋದು ಸಮ್ಟೈಮ್ಸ್, ಅಥವಾ ಇರುತ್ತೆ ಸ್ವಲ್ಪ, ಅಥವಾ ಹಾಕಿದಾಗ ಸ್ವಲ್ಪ ಏನು ಹೇಳ್ತಾರೆ ಸ್ಟಿಂಗಿಂಗ್, ಅಂದರೆ ಸ್ವಲ್ಪ ಅದು ಏನು ಹೇಳ್ತಾರೆ ಸ್ವಲ್ಪ ಚುಚ್ಚ ಥರ ಫೀಲ್ ಆಗ್ಬೋದು, ಅಥವಾ ಬರ್ನಿಂಗ್ ಥರ ಮೈಲ್ಡಾಗಿರುತ್ತೆ ಅಷ್ಟೇ. ಅದು ಜಾಸ್ತಿ ಇದೆ ಅಂದರೆ ನೀವು ಯೂಸ್ ಮಾಡಬೇಡಿ ಅಂತ ಹೇಳಿದ್ದಷ್ಟೇ. ಓಕೆ, ಸೊ ಬೆನಿಫಿಟ್ಸ್ ತಿಳ್ಕೊಂಡಾಯಿತು. ಆ್ಯಂಡ್ ನೆಕ್ಸ್ಟ್ ಬಂದು ಸೈಡ್ ಎಫೆಕ್ಟ್ಸ್ನ ತಿಳ್ಕೊಬಿಡೋದ. ಸೈಡ್ ಎಫೆಕ್ಟ್ಸ್ ಬಂದು ಯಾವುದೇ ಪ್ರಾಡಕ್ಟ್ ಆಗಲಿ, ಎಕ್ಸಾಂಪಲ್ ಸೈಡ್ ಎಫೆಕ್ಟ್ಸ್ ಬಂದು ಯಾವಾಗಲೂ ನಾವು ಯಾವ ಥರ ಒಂದು ಪ್ರಾಡಕ್ಟ್ನ ಅಥವಾ ಒಂದು ವ್ಯಕ್ತಿನ ಅಥವಾ ಯಾರನ್ನ ಯಾವ ಥರ ಟ್ರೀಟ್ ಮಾಡ್ತೀವಿ, ಜಸ್ಟ್ ಆಪೋಸಿಟ್ ರಿಯಾಕ್ಷನ್ ನಮಗೆ ಸಿಗೋದು. ಓಕೆ, ಸೊ ನೀವು ಅಷ್ಟೇ ಈ ಪ್ರಾಡಕ್ಟ್ಸ್ನ ನೀವು ರಾಂಗ್ ವೇಯಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಸೈಡ್ ಎಫೆಕ್ಟ್ಸ್ ಅಂತೂ ಖಂಡಿತ. ಅಂದರೆ ವೀಕ್ಲಿ ಅದು ರಿಸಲ್ಟ್ ಕೊಡ್ತಿದೆ, ಇನ್ನೂ ನನಗೆ ಗ್ಲೋಯಿಂಗ್ ಸ್ಕಿನ್ ಬೇಕು, ಇನ್ನೂ ಕ್ಲಿಯರ್ ಸ್ಕಿನ್ ಬೇಕು ಅನ್ನೋ ಆಸೆಗೆ 1 ವೀಕಲ್ಲೇ 2 ಟೈಮ್ಸ್ 3 ಟೈಮ್ಸ್ ಯೂಸ್ ಮಾಡೋದು ಮಾಡಬಾರ್ದು. ಓಕೆ, ಸೊ ಆ ಥರ ಲೈಕ್ ಅತಿ ಆಸೆ ಗತಿಗೇಡು ಅಂತಾರಲ್ಲ, ಆ ಥರ ಜಾಸ್ತಿ ಆಸೆ ಪಟ್ಟು ನಿಮ್ಮ ಸ್ಕಿನ್ನ ನೀವು ಹಾಳು ಮಾಡ್ಕೋಬೇಡಿ. ಓಕೆ, ಇಷ್ಟೇ. ಸೊ ನೀವು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿದ್ರೆ, ಈಗ ನಾನು ಹೇಳಿದ್ನಲ್ಲ, ಇದನ್ನು ನೀಟಾಗಿ ಪ್ರೊಸೀಜರ್ನ ತಿಳ್ಕೊಂಡು ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ನೀವು ಯಾವುದೇ ಕೆಮಿಕಲ್ ಪೀಲ್ ಬೈ ಮಾಡಿದ್ರು ಪ್ಲೀಸ್ ರೀಡ್ ದ ಇನ್ಸ್ಟ್ರಕ್ಷನ್. ಬಾಟಲಲ್ಲಿ ಏನು ಇನ್ಸ್ಟ್ರಕ್ಷನ್ ಇದೆ ಅನ್ನೋದನ್ನು ನೋಡಿ. ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ
ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ಪೀಲ್ಸ್ ಸಿಗುತ್ತೆ. ಓಕೆ, ಅದರಿಂದ ಇನ್ಸ್ಟ್ರಕ್ಷನ್ ಓದಿ ಬಾಟಲ್ ಮೇಲೆ ಅವ್ರು ಯಾವ ಥರ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಅದ್ರ ಮೇಲೆ ನೀವು ನೋಡಿಕೊಂಡು ಪ್ರೊಸೀಜರ್ನ ಫಾಲೋ ಮಾಡಬೇಕು. ಲೈಕ್ ನೀಟಾಗಿ ಡ್ರೈ ಫೇಸ್ ಇರಬೇಕು, ವ್ಯಾಸ್ಲಿನ್ ಹಚ್ಚಬೇಕು, ಆ್ಯಂಡ್ ಅದನ್ನು ಏನು ಮಿನಿಟ್ಸ್ ಹೇಳಿರ್ತಾರೆ, ಬಿಗಿನರ್ಸ್ ಯಾವ ಥರ, ಆಲ್ರೆಡಿ ಯೂಸರ್ ಯಾವ ಥರ ಅಂತ ಹೇಳಿದ್ದೀನಿ, ಅದನ್ನು ಫಾಲೋ ಮಾಡಿ ನೆಕ್ಸ್ಟ್ ನೀರಲ್ಲಿ ವಾಶ್ ಮಾಡಿ ಒಳ್ಳೆ ಮಾಯ್ಶ್ಚರೈಸರ್ ಹಚ್ಚಿ. ಈ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ನನಗೆ ಪರ್ಸ್ನಲಿ ಕೆಮಿಕಲ್ ಪೀಲ್ ಇಷ್ಟ ಬಂದು ಆರ್ಡಿನರಿ ಬ್ರ್ಯಾಂಡ್ದೊಂದು ಮತ್ತು ಇದು ಒಂದು, ಎರಡೂ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಓಕೆ, ಬಟ್ ಆರ್ಡಿನರಿ ಸ್ವಲ್ಪ ಜಾಸ್ತಿ ಕಾಸ್ಟ್ ಇರುತ್ತೆ ಆ್ಯಂಡ್ ಇದು ಸ್ವಲ್ಪ ಕಡಿಮೆ ಕಾಸ್ಟ್ ಇರುತ್ತೆ, ಮಿನಿಮಲಿಸ್ಟ್ದು ಅಷ್ಟೇ. ಆ್ಯಂಡ್ ಇನ್ನೂ ಕಡಿಮೆ ಕಾಸ್ಟಿಗೆಲ್ಲ ಸಿಗುತ್ತೆ, ಬಟ್ ರಿವ್ಯೂಸ್ ನೋಡಿ ನಿಮ್ಮ ಸ್ಕಿನ್ ನೀವೇ ಟೇಕ್ ಕೇರ್ ಮಾಡಬೇಕು. ಆದರೆ ಇದೆಲ್ಲ ಬಂದು 1 ಮಂತಿಗೆ ಫಿನಿಶ್ ಆಗೋ ಪ್ರಾಡಕ್ಟ್ ಅಲ್ಲ. ಯು ಕ್ಯಾನ್ ಯೂಸ್ ಇಟ್, ಡೇಟ್ ಕೊಟ್ಟಿರ್ತಾರೆ, 18 ಮಂತ್ಸ್ ತನಕ ಟೈಮ್ ಇದೆ. ಆ್ಯಂಡ್ ಇದು ಬಂದು ಥಿನ್ ಲೇಯರ್ನ ನೀವು ಅಪ್ಲೈ ಮಾಡೋದ್ರಿಂದ ಎಕ್ಸಿಸ್ಟಿಂಗ್ ಯೂಸರ್ ಸ್ವಲ್ಪ ಥಿಕ್ ಲೇಯರ್ನ ಅಪ್ಲೈ ಮಾಡ್ಕೊಳ್ಬೋದು. ಓಕೆ, ಬಟ್ ಥಿನ್ ಲೇಯರ್ನ ಪ್ರಿಫರ್ ಮಾಡೋದು. ಓಕೆ, ಸೊ ಆಗಿರೋದ್ರಿಂದ ಇದು ಒನ್ ಟೈಮ್ ಬಜೆಟ್ ಫಾರ್ ಅ ಲಾಂಗ್ ಟರ್ಮ್. ಓಕೆ, ಸೊ ಚೆನ್ನಾಗಿ ಒಂದು ಒಳ್ಳೆ ಬಜೆಟಲ್ಲಿ ನೋಡಿರೋ ಅಂಥ ರಿವ್ಯೂಸ್ ನೋಡಿರೋ ಅಂಥ ಅಥವಾ ಒಳ್ಳೆ ಒಪಿನಿಯನ್ ಇರೋ ಅಂಥ ಕೆಮಿಕಲ್ ಪೀಲ್ಸ್ನ ಯೂಸ್ ಮಾಡಿ. ಓಕೆ, ನಾನು ಹೇಳಿದ್ದೀನಲ್ಲ ಸೇಫಾಗಿ ಯೂಸ್ ಮಾಡೋದು ಯಾವ ಥರ ಅಂತ, ಆ್ಯಂಡ್ ಏನು ಮಾಡಬಾರ್ದು ಅಂತಲೂ ಕೂಡ ಹೇಳಿದ್ದೀನಿ. ಆ್ಯಂಡ್ ಇದಿಷ್ಟೇ. ಆ್ಯಂಡ್ ನೆಕ್ಸ್ಟ್ ಡೇ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದನ್ನ ಮರಿಬೇಡಿ. ಸೊ ಪ್ಲೀಸ್ ಯೂಸ್ ದ ಸನ್ಸ್ಕ್ರೀನ್. ಓಕೆ, ನೆಕ್ಸ್ಟ್ ಡೇ. ಆ್ಯಂಡ್ ಅದೇ ಥರ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ನ ಇದ್ರ ಜೊತೆನೇ ಆಗಲಿ ಇದು ಯೂಸ್ ಮಾಡಿದ ಲೈಕ್ ಅಟ್ಲೀಸ್ಟ್ 1 ಡೇಸ್ ಅಟ್ಲೀಸ್ಟ್ 2 ಡೇಸ್ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಅದೇ ಥರ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ನ. ಓಕೆ, ಸೊ ಐ ಥಿಂಕ್ ಆಲ್ಮೋಸ್ಟ್ ಪಾಯಿಂಟ್ಸ್ನ ನಾನು ಕವರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಏನಾದರೂ ಮರ್ತಿದ್ರೆ ನಾನು ಪಾರ್ಟ್ 2 ವಿಡಿಯೋ ಮಾಡಿ ತಿಳಿಸ್ತೀನಿ ಈ ಕೆಮಿಕಲ್ ಪೀಲ್ ಬಗ್ಗೆ. ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಬಿಗಿನರ್ಸ್ ಆಲ್ವೇಸ್ ಇಂಟ್ರೊಡ್ಯೂಸ್ ಸ್ಮಾಲ್ ಅಮೌಂಟ್ ಇರೋವಂಥ ಕೆಮಿಕಲ್ ಪೀಲ್ಸ್ನ. ಆ್ಯಂಡ್ ನಿಮಗೆ ಅದೇ ಲೈಕ್ ಸೆನ್ಸಿಟಿವ್ ಸ್ಕಿನ್, ಡ್ರೈ ಸ್ಕಿನ್ ಆ್ಯಂಡ್ ಫೀಡಿಂಗ್ ಮದರ್ಸ್, ಪ್ರೆಗ್ನೆಂಟ್ ಲೇಡೀಸ್ ಇವರೆಲ್ಲ ಲ್ಯಾಕ್ಟಿಕ್ ಆ್ಯಸಿಡ್ ಕೆಮಿಕಲ್ ಪೀಲ್ನ ಯೂಸ್ ಮಾಡ್ಬೋದು. ಓಕೆ, ಇದನ್ನು ಅವ್ರು ಯೂಸ್ ಮಾಡಬಾರ್ದು. ಆ್ಯಂಡ್ ನಾನು ಯಾರು ಯೂಸ್ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ಓಕೆ, ಐ ಥಿಂಕ್ ನಾನು ಎಲ್ಲನೂ ಕವರ್ ಮಾಡಿದ್ದೀನಿ. ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಓಕೆ, ನಾನು ಇದರಲ್ಲಿರೋ ಇಂಗ್ರೀಡಿಯೆಂಟ್ಸೇ ಆಗಲಿ ಏನೇ ಆಗಲಿ ನಾನು ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಬಟ್ ಕೆಮಿಕಲ್ ಪೀಲ್ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, AHA ಗ್ರೂಪ್ ಆ್ಯಂಡ್ PHA ಗ್ರೂಪ್ ಆ್ಯಂಡ್ BHA ಗ್ರೂಪ್ ಇದ್ರ ಅಂಡರ್ ಬರೋ ಅಂಥ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಷ್ಟೇ. ಓಕೆ, ಈಗ ಎಕ್ಸಾಂಪಲ್ ಇದು ತೊಗೊಂಡ್ರೆ ನಾನು ಯೂಸ್ ಮಾಡ್ತಿದ್ದಂಥ ಕೆಮಿಕಲ್ ಪೀಲಲ್ಲಿ 25% ಆಲ್ಫಾ, 5% ಆಫ್ ಪಾಲಿ ಪ್ಲಸ್ 2% ಆಫ್ ಬೀಟಾ ಹೈಡ್ರಾಕ್ಸಿ ಆ್ಯಸಿಡ್, ಅಂದರೆ ಇದೆಲ್ಲ ಆ್ಯಸಿಡ್. ಓಕೆ, ಆ್ಯಂಡ್ ಇದಿಷ್ಟು ಇಂಗ್ರೀಡಿಯೆಂಟ್ಸ್. ಮತ್ತು ಚಿಕ್ಕ ಪುಟ್ಟ ಇಂಗ್ರೀಡಿಯೆಂಟ್ಸ್ ಅಂತೂ ತುಂಬ ಯೂಸ್ ಮಾಡಿದ್ದಾರೆ, ಲೈಕ್ ಗ್ಲೈಕಾಲಿಕ್ ಆ್ಯಸಿಡ್. ಇಲ್ಲಿ ಕೂಡ ತುಂಬ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ, ಹಿಂದೆ ಲಿಸ್ಟೇ ಇರುತ್ತೆ ನಿಮಗೆ. ಗ್ಲೈಕಾಲಿಕ್ ಆ್ಯಸಿಡ್ ಈ ಥರ ಇದೆಲ್ಲ ಕೂಡ ಇರುತ್ತೆ. ಅದಕ್ಕೆ ಹೇಳಿದ್ದು ಮೇಯ್ನ್ ಆಗಿ ನಾನು ಗ್ರೂಪ್ ಆಫ್ ದ ಕೆಮಿಕಲ್ ಪೀಲ್ನ ತಿಳಿಸ್ಕೊಟ್ಟಿದ್ದೀನಿ. AHA, BHA, PHA ನಾನು ಇದರಲ್ಲಿ ಯೂಸ್ ಮಾಡ್ತಿರೋದು. ಓಕೆ, ಇದು ಸೊ ಐ ಥಿಂಕ್ ವಿಡಿಯೋ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ನಿಮಗೆ ಇನ್ಫಾರ್ಮೇಷನ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ನಾನು ಕೂಡ ನಿಮ್ಮ ಜೊತೆ ತಿಳ್ಕೊಳ್ತೀನಿ, ಆ್ಯಂಡ್ ನಾನು ಕೂಡ ನಿಮ್ಮ ಜೊತೆನೇ ತಿಳ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಮರ್ತ್ಕೊಳ್ಳದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದೆ ಇದೇ ಥರ ನಿಮಗೆಲ್ಲ ಯೂಸ್ಫುಲ್ ಆಗಿರುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸೇ ಆಗಲಿ, ಸ್ಕಿನ್ ಕೇರ್ ಟಿಪ್ಸೇ ಆಗಲಿ, ನನಗೇನು ಗೊತ್ತು ಅದನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಮರ್ತ್ಬಿಟ್ಟೆ, ಇನ್ನೊಂದು ಬಂದು ಕೆಮಿಕಲ್ ಪೀಲ್ ಬಂದು ನಿಮಗೆ ಡರ್ಮಟಾಲಜಿಸ್ಟ್ ಕೂಡ ಮಾಡ್ತಾರೆ, ಅಂದರೆ ಆ್ಯಸ್ ಎ ಕಾಸ್ಮೆಟಿಕ್ ಬೆನಿಫಿಟ್ಸಲ್ಲಿ. ಓಕೆ, ಕೆಮಿಕಲ್ ಪೀಲ್ ಬಂದು ಕಾಸ್ಮೆಟಿಕಲ್ ಟ್ರೀಟ್ಮೆಂಟಲ್ಲೂ ಕೂಡ ನಡೆಯುತ್ತೆ ಕ್ಲಿನಿಕ್ಸಲ್ಲಿ. ಓಕೆ, ಅದು ಕ್ಲಿನಿಕ್ಸಲ್ಲಿ ನಡೆಯುವಂಥ ಕೆಮಿಕಲ್ ಪೀಲ್, ಅದರಲ್ಲೂ ಪ್ರೊಸೀಜರ್ ಬೇರೆ ಬೇರೆ ಇರುತ್ತೆ. ಇದು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಕೆಮಿಕಲ್ ಪೀಲ್. ಎರಡಕ್ಕೂ ನೇಮ್ ಒಂದೇ ಇರುತ್ತೆ, ಆದರೆ ಡಿಫ್ರೆನ್ಸ್ ಇದೆ. ಓಕೆ, ಸೊ ಇದಕ್ಕೂ ಅದಕ್ಕೂ ಇದೇ ಕೆಮಿಕಲ್ ಪೀಲ್ ಬೇರೆ ಇದೆ ಪ್ರೊಸೀಜರ್, ಅದೇ ಕೆಮಿಕಲ್ ಪೀಲ್ ಬೇರೆ ಪ್ರೊಸೀಜರ್. ಓಕೆ, ಅಷ್ಟೇ. ಸೊ ಇದಿಷ್ಟು ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಆ್ಯಂಡ್ ಈ ಥರ ನನ್ನ ಚಾನಲ್ಗೆ ಆ್ಯಂಡ್ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್ ಎವ್ರಿ ಒನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್ ಎವ್ರಿ ಒನ್. ಟೇಕ್ ಕೇರ್.